ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಸ್ವತಂತ್ರ ದಿನಾಚರಣೆಯ ವಿಶೇಷ ಭಾಷಣವನ್ನು ಕಾಣಬಹುದು. ಈ ವಿಡಿಯೋವನ್ನು ಶಿಕ್ಷಕರಿಗಾಗಿ ಮಾಡಲಾಗಿದೆ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ನನ್ನ ಸಹ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ಭಾಷಣವನ್ನು ಒಂದು ಪ್ರಶ್ನೆಯಿಂದ ಆರಂಭಿಸಲು ಬಯಸುತ್ತೇನೆ. ಸ್ವತಂತ್ರ ಎಂದರೆ ಕೇವಲ ಬಂಧನದಿಂದ ಬಿಡುಗಡೆಯೇ ಅಥವಾ ಜವಾಬ್ದಾರಿಯಿಂದ ಕೂಡಿದ ಬದುಕೆ? ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡುತ್ತೇವೆ, ರಾಷ್ಟ್ರಗೀತೆ ಹಾಡುತ್ತೇವೆ, ಸಿಹಿ ಹಂಚುತ್ತೇವೆ. ಆದರೆ ಒಂದು ಕ್ಷಣ ನಮ್ಮ ಮನಸ್ಸನ್ನು ನಾವು ಕೇಳಿಕೊಂಡಿದ್ದೇವೆಯೇ? ಈ ಸ್ವತಂತ್ರಕ್ಕಾಗಿ ಎಷ್ಟು ಕನಸುಗಳು ಅಪೂರ್ಣವಾಗಿರಬಹುದು. ಎಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿರಬಹುದು. ಎಷ್ಟೋ ಮಕ್ಕಳು ತಂದೆಯ ಮಡಿಲನ್ನು ಕಳೆದುಕೊಂಡಿರಬಹುದು. ಸ್ವತಂತ್ರ ಎಂಬುದು ಕೇವಲ ಪದವಲ್ಲ, ಅದು ಲಕ್ಷಾಂತರ ಭಾರತೀಯರ ತ್ಯಾಗ, ಕಣ್ಣೀರು, ನೋವು, ಸಾಹಸ ಮತ್ತು ಅಚಲ ದೇಶಭಕ್ತಿಯ ಸಂಕೇತ. ಇತಿಹಾಸದ ಪುಟಗಳನ್ನು ತಿರುಗಿಸಿದರೆ ನಮಗೆ ಒಂದು ಸತ್ಯ ತಿಳಿಯುತ್ತದೆ. ಸ್ವತಂತ್ರವನ್ನು ಯಾರೂ ಉಡುಗೊರೆಯಾಗಿ ನೀಡಲಿಲ್ಲ. ಅದನ್ನು ಭಾರತೀಯರು ತಮ್ಮ ತ್ಯಾಗದಿಂದ ಸಂಪಾದಿಸಿದರು. ಯಾರೋ ತಮ್ಮ ಕುಟುಂಬವನ್ನು ಬಿಟ್ಟು ಹೋರಾಟಕ್ಕೆ ಇಳಿದರು. ಯಾರೋ ಸೆರೆಮನೆಗಳಲ್ಲಿ ಅಮಾನವೀಯ ಹಿಂಸೆ ಅನುಭವಿಸಿದರು. ಇನ್ನು ಕೆಲವರು ನಗುತ್ತಲೇ ಗಲ್ಲು ಶಿಕ್ಷೆಯನ್ನು ಸ್ವೀಕರಿಸಿದರು. ಅವರ ಕನಸು ಒಂದೇ ಆಗಿತ್ತು: ಮುಂದಿನ ಪೀಳಿಗೆ ಸ್ವತಂತ್ರವಾಗಿ ಬದುಕಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ದೇಶದ ಭವಿಷ್ಯ ಮಾತ್ರವಲ್ಲ, ಇಂದಿನ ಭಾರತದ ಶಕ್ತಿಯೂ ಆಗಿದ್ದೀರಿ. ನಿಮ್ಮ ಕೈಯಲ್ಲಿರುವ ಪುಸ್ತಕವೇ ನಾಳೆಯ ಭಾರತದ ಭಾಗ್ಯವನ್ನು ಬರೆಯುವ ಲೇಖನಿ. ನೀವು ಓದುವ ಪ್ರತಿಯೊಂದು ಪಾಠ, ನೀವು ಪಾಲಿಸುವ ಪ್ರತಿಯೊಂದು ಶಿಸ್ತು, ನೀವು ಮಾಡುವ ಪ್ರತಿಯೊಂದು ಸತ್ಕಾರವು ಭಾರತದ ಅಭಿವೃದ್ಧಿಗೆ ಒಂದು ಸಣ್ಣ ಕೊಡುಗೆಯಾಗಿದೆ. ದೇಶಭಕ್ತಿ ಎಂದರೆ ಕೇವಲ ಘೋಷಣೆಗಳನ್ನು ಕೂಗುವುದಲ್ಲ. ರಸ್ತೆಯಲ್ಲಿ ಕಸ ಹಾಕದಿರುವುದು ದೇಶಭಕ್ತಿ, ಮರಗಳನ್ನು ನೆಡುವುದು ದೇಶಭಕ್ತಿ, ತೆರಿಗೆ ಕಟ್ಟುವುದು ದೇಶಭಕ್ತಿ, ಕಾನೂನನ್ನು ಗೌರವಿಸುವುದು ದೇಶಭಕ್ತಿ, ಇನ್ನೊಬ್ಬರ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದು ದೇಶಭಕ್ತಿ. ಸ್ವಾಮಿ ವಿವೇಕಾನಂದರು ಹೇಳಿದ್ದರು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳಿದ್ದರು, ಕನಸು ಎಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ, ಅದು ನಿಮ್ಮನ್ನು ನಿದ್ರಿಸದಂತೆ ಮಾಡುವ ಗುರಿ. ಈ ಎರಡು ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ದೇಶಕ್ಕೆ ಆಸ್ತಿಯಾಗಬಹುದು. ಶಿಕ್ಷಕರಾದ ನಮ್ಮ ಜವಾಬ್ದಾರಿ ಪಾಠ ಹೇಳುವುದಕ್ಕಿಂತ ದೊಡ್ಡದು. ನಾವು ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವ ವಿದ್ಯಾರ್ಥಿಗಳನ್ನು ರೂಪಿಸಬಾರದು, ಉತ್ತಮ ನಾಗರಿಕರನ್ನು ರೂಪಿಸಬೇಕು. ಜ್ಞಾನವಿರುವ ಮನುಷ್ಯನ ಜೊತೆಗೆ ಮೌಲ್ಯಗಳಿರುವ ಮನುಷ್ಯನನ್ನು ಬೆಳೆಸಬೇಕು. ಏಕೆಂದರೆ ವಿದ್ಯೆ ತಲೆ ತುಂಬಿಸುತ್ತದೆ, ಸಂಸ್ಕಾರ ಹೃದಯ ತುಂಬಿಸುತ್ತದೆ. ನಾವು ಮಕ್ಕಳಿಗೆ ವಿಜ್ಞಾನವನ್ನು ಕಲಿಸಬೇಕು, ಜೊತೆಗೆ ಮಾನವೀಯತೆಯನ್ನು ಕಲಿಸಬೇಕು. ತಂತ್ರಜ್ಞಾನವನ್ನು ಪರಿಚಯಿಸಬೇಕು, ಜೊತೆಗೆ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಸಬೇಕು. ಏಕೆಂದರೆ ಭಾರತದ ನಿಜವಾದ ಶಕ್ತಿ ಅದರ ವೈವಿಧ್ಯತೆ, ಪ್ರಜಾಪ್ರಭುತ್ವ ಮತ್ತು ಏಕತೆಯಲ್ಲಿದೆ. ಇಂದು ಈ ಪವಿತ್ರ ವೇದಿಕೆಯಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ, ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ, ಭೇದ ಭಾವವನ್ನು ತೋರದೆ ಪ್ರೀತಿ, ಸಹಾನುಭೂತಿ ಮತ್ತು ಸೋದರತ್ವವನ್ನು ಬೆಳೆಸೋಣ. ಪ್ರತಿಯೊಬ್ಬ ಮಗುವನ್ನು ಉತ್ತಮ ನಾಗರಿಕನಾಗಿ ರೂಪಿಸಲು ಶ್ರಮಿಸೋಣ. ಆಗ ಮಾತ್ರ ಸ್ವತಂತ್ರ ಹೋರಾಟಗಾರರ ತ್ಯಾಗಕ್ಕೆ ನಿಜವಾದ ಅರ್ಥ ಸಿಗುತ್ತದೆ. ಕೊನೆಯಲ್ಲಿ, ನಾವು ಇಂದು ಇಲ್ಲಿ ನಿಂತು ಸಂತೋಷದಿಂದ ಮಾತನಾಡುತ್ತಿರುವಾಗ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರು ತಮ್ಮ ಕುಟುಂಬದಿಂದ ದೂರವಾಗಿ ನಮ್ಮ ಸುರಕ್ಷತೆಗಾಗಿ ಜಾಗರಣೆ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ದಿನದಂದು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರ ಹುತಾತ್ಮರಿಗೆ, ರಾಷ್ಟ್ರ ನಾಯಕರಿಗೆ ಹಾಗೂ ನಮ್ಮ ಹೆಮ್ಮೆಯ ಸೈನಿಕರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್.